ಅದೇನೋ ಚೇಂಜ್ ಮಾಡ್ತೀನಿ, ಬಸ್ಸಿಂದ ಏನೋ ಬದಲಾವಣೆ ಮಾಡ್ತೀನಿ ಅಂತೀರಿ. ಅಲ್ಪ ನಿಮ್ ಕಿಸೆದಾಗಿದ್ದಟ್ಟೆ ಮಾಡ್ಬೇಕು. ಊರ್ದು ಉಪದೇಶ ಮಾಡಿದ್ರ ದಿವಾಳಿ ಹಾಕೋರ ಆಚರಣೆ ಯಾರು? ನರೇಂದ್ರ ಮೋದಿ ಅವರು ಬಸವರಾಜ ಬೊಮ್ಮಾಯಿ ಹೇಳಿದ್ದಲ್ಲ. ಖರ್ಗೆ ಸಾಹೇಬ್ ಹೇಳಕತ್ತಾನ ದಿವಾಳಿ ಆಗಿದ್ದು ಕರ್ನಾಟಕ. ಒಮ್ಮೆ ಇದು ಚೇಂಜ್ ಮಾಡಿದ್ರು. ಬಸ್ಸಿನ ಬಗ್ಗೆ ಪುನರ್ ವಿಮರ್ಶೆ ಮಾಡಲಾಗುವುದು. ಯೋಜನೆಗಳ ಬಗ್ಗೆ ಶಾಶ್ವತವಾದಂತ ಯೋಜನೆಗಳು ಚಂದ ಕೊಡ್ಬೇಕು. ನಾನೇ ಕಾರ್ನಾಗ ಹೇಳಕತ್ತಿದ್ರು ಬೊಮ್ಮಾಯಿ ಸಾಹೇಬ್ರು, 42 ಕಿಲೋಮೀಟರ್ ದೂರದಿಂದ ಇಲ್ಲಿ ನೀರು ತಗೊಂಡ್ ಬಂದಿರ್ತೀವಿ. ನಾವು ಬಿಜಾಪುರದಾಗ 200 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೆ ನಾನು, ಭೀಮೆಯಿಂದ ಕೃಷ್ಣವರೆಗೆ ಅಂತೇಳಿ. MP ಇದ್ದೇವ. ಜನರ ಭಾವನೆ ಏನಿತ್ತು, ಜನ ನನಗೆ ರೈತರು ಏನು ಹೇಳ್ತಿದ್ರು, ಹಳ್ಳ್ಯಾಗ ಬರ್ತಿದ್ರು ಬಿಸಿಲಾಗ, ಕಟ್ಟು ಬಿಸಿಲಾಗ ಏಪ್ರಿಲ್ದಾಗ ನಾವು ಪಾದಯಾತ್ರೆ ಮಾಡಾಗ, ನಮ್ಗೇನು ಬೇಡ್ರಿ, ಒಂದು ನೀರ 10 ತಾಸು ಕರೆಂಟ್ ಇದು ಕೊಟ್ಟು ಬಿಡ್ರಿ, ಯಾವ ಸ್ಕೀಮು ಬೇಡ, ಅಕ್ಕಿನೂ ಬೇಡ, ಗೋಧಿನೂ ಬೇಡ, ಏನೂ ಬೇಡ. ಅಂದ್ರ ರೈತರು ದುಡಿದು ತಿನ್ಬೇಕನ್ನೋಂತ ಪ್ರವೃತ್ತಿ ಇದ್ದಾಗೂ ಸಹಿತ ನಾವು ಇವತ್ತು 108 ಕೆರೆ ತುಂಬಲಿಕ್ಕೆ ಸಿದ್ದೇಶ್ವರ ಸ್ವಾಮೀಜಿಯವ್ರ ನೇತೃತ್ವದಾಗ ಒಂದು ದೊಡ್ಡ ಕಾರ್ಯ, 2 ಲಕ್ಷ ಜನ ಸೇರಿದ್ರು ಆಲ್ಮಟ್ಟಿ ಒಳಗೆ. ಬೊಮ್ಮಾಯಿ ಸಾಹೇಬರು ಬಂದಿದ್ರು. ಇವತ್ತು 108 ಕೆರೆ ನಮ್ಮ ಜಿಲ್ಲೆದಾಗ ತುಂಬುದು. ರೈತರು ಎಷ್ಟು ಸಂತೋಷ ಅದಾರಿ. ಎಂತಿಂತ ಮನಿ ಕಟ್ಕೊಂಡಾರ, ಎಲ್ಲರ ಮನಿ ಮುಂದೆ ಕಾರ, ಟ್ರ್ಯಾಕ್ಟರ್, ಮೋಟರ್ ಸೈಕಲ್. ಇದನ್ನ ನಾವು ಸಂತೋಷ ಪಡ್ಬೇಕು. ಜನರ ಅಭಿವೃದ್ಧಿ ಆದಾಗ ನಾವು ಸಂತೋಷ ಪಡ್ಬೇಕು. ನಾವ್ ಎಷ್ಟು ಮಾಡ್ಕೊಂಡೆ ಅನ್ನೋಂಥದ್ದನ್ನ, ಅದು ಏನಲ್ಲ ನಾವು ಲೂಟಿ ಮಾಡಿ ಎಲ್ಲೆಲ್ಲ ಆಸ್ತಿ ಮಾಡಿ ಏನ್ ದೊಡ್ಡ ಶ್ರೀಮಂತರಾದ್ರೆ ಏನು ಉಪಯೋಗಿಲ್ಲ. ಬೊಮ್ಮಾಯಿ ಸಾಹೇಬ್ರು ಮಾಡಿದ್ ಬಹಳ ಪುಣ್ಯದ ಕೆಲಸ ಅಂದ್ರ, ಒಮ್ಮೆ ಹಿಂಗೆ ಮಾತಾಡ್ಕೊತ ಕೂತಿದ್ವಿ ಒಬ್ಬ ಮಂತ್ರಿ ಕೂಡ, ಭಾರಿ ಇಲೆಕ್ಷನ್ ಟಪ್ ಹೋಗ್ಲಾಕತ್ತದ ಅಂತ ಹೇಳಿದ್ರು. ಕಡಿಗೆ ಆ ಮಂತ್ರಿ ಬಾಯಿಗೆ ಏನ್ ಬಂತು, ನಾ ಅಂತೂ ನೋಡ್ರ ಇಟ್ಟು ನೀರಾವರಿ ಇವೆಲ್ಲ ಮಾಡೀನಿ, ಅದು ಇನ್ನ ಜನ ನಮ್ ಕಾಡ್ಲಾಕತ್ತಾರ. ಆ ಕಡೆಗೆ ನಿರ್ಣಯ ಮಾಡೀನಿ, ತಲೆ ಕೆಟ್ಟು ನಾಂತ್ರು ಒಳ್ಳೆಯದು ಕೆರಿ ನೀರು ತುಂಬೋ ಕೆಲಸ ಮಾಡೀನಿ. ಜನಾನು ನೀರು ಕುಡ್ದಾರ, ಪ್ರಾಣಿ ಪಕ್ಷಿ ನೀರು ಕುಡ್ದಾವು. ಕಡೆಗೆ ಆ ಪ್ರಾಣಿ ಪಕ್ಷಿಯರುಗಳು ನೆನೆಸ್ತಾವ್ ನಮ್ಮ ಮಾಡಿದಂತ ಕೆಲಸ ಆತ. ಅದಕ್ಕೆ ಬಂದವಳೆ ಯಾವಾಗಲೂ ಅಭಿವೃದ್ಧಿ ಅಂದ್ರೆ ಏನು, ಇದು 5 ಲಕ್ಷ ರೂಪಾಯಿ ಮನಿ ಅಂತ ಹೋದ್ರೆ, ಇದು 5 ಲಕ್ಷ ರೂಪಾಯಿ. ನಾವು ಅಲ್ಲಿಂದ ನೋಡ್ಕೋತ ಬಂದಿವಿ. ಎಷ್ಟು ಚಲೋ ಮನಿ ಕಟ್ಟಾರಪ್ಪ ಈ ಊರಾಗತ್ತಾರೆ. ಅಂದ್ರೆ ರೊಕ್ಕ ತಿಲ್ಲ ಅಂತನೇ ಡೈರೆಕ್ಟ್ ರೊಕ್ಕ ಮುಟ್ಟಿದ್ರೆ ಹಿಂಗ್ ಕಟ್ತಾರ. ಕೆಲವೊಂದು MLA ಕಟ್ಟಾರ, ಬರೀ ಮಾಡಾದ್ರೆ ಸೋರ್ ಹಚ್ಚಲ್ಲ. ಈ ಮಳೆ ಅಂತ ದೂರ ಉಳಿತು ಬಿಡು. ತಿನ್ನೋದೇ ಕೊಡೋದು, ತಿನ್ನೋದೇ. ಮೊನ್ನೆ ನೋಡ್ರಿ ವಾಲ್ಮೀಕಿ ತಿಂದ್ರಲ್ಲ, ಹೇಳ್ತಾರೆ ಮುಖ್ಯಮಂತ್ರಿಗಳು, ನಂದೇನಾದ್ರೂ ಮುಂದಿನ ಜನ್ಮ ಇದ್ರ ಏನ್ ಉತ್ತರ್ಥ, ನೀವು ಹೇಳಬೇಕು. ಮತ್ ಹಾಲು ಮತ ಶ್ರೇಷ್ಠ ಮತ. ಇವತ್ತು ಅವ್ರ ಮಠನೂ ಸಹಿತ ವಾಕಪ್ ಮಾಡಿಬಿಟ್ಟ ನಮ್ ಸಿದ್ದರಾಮಯ್ಯ. ನೋಡ್ರಿ ಎಷ್ಟು ಮುಂದಾಲೋಚನೆ ಐತಿ. ಮುಂದೆ ಹೆಂಗಾದ್ರು ನಾ ಸಾಬರಾವಂತೀನಿ, ಅದಕ್ಕೆ ಕನೆಕ್ಟ್ಪೇಟನು ವಾಕಪ್ಪ. ಅಲ್ಲಿ ಆಳಂದ ತಾಲೂಕದಾಗ ಅದು ಬೀರಪ್ಪನ ಗುಡಿನೂ ವಾಕಪ್ಪ. ಮುಂದೇನು ಮಾಡ್ರಿ ನೀವು ಹಿಂಗೆ ಮಾಡ್ಕೋತು ರೊಕ್ಕಕ್ಕೆ ಮಾಡ್ಕೊಂಡ್ರಿ. ಓಟ ದೇಶನು ನೋಡುದಿಲ್ಲ, ನಮ್ಮ ಧರ್ಮ ನೋಡುದಿಲ್ಲ. ಗುಂಡಾಗಳನ್ನ ರೌಡಿಗಳನ್ನ ಅಶೋಕ್ ಬಂದ್ರೆ ಈಗ ಬರ್ರಿ ಬೊಮ್ಮಾಯಿ ಸಾಹೇಬ್ 1.5 ವರ್ಷ ಬಿಟ್ಟಾರ. ಈಗೇ ಪೊಲೀಸ್ ಸ್ಟೇಷನ್ಗಳದಾವ್. ಅಂತವ್ರೇ MLA ಆದ್ರೆ ದಿನ ಒಂದ್ ಮಾಡ್ರಾಗ್ತಾವ. ಗುಂಡಾಗಳು ರೀ ಉತ್ತರ ಪ್ರದೇಶನಾಗ ಏನಿತ್ತು, ಎಷ್ಟು ಮಂದಿ ನೋಡಿದ್ರ ನಮ್ ಹೋಗಿ ಹೇಳ್ತೇನೆ ಆತರ 5,000 ಮಂದಿ ನೋಡಿದಾರ ನೋಡ್ರಿ. ಇಂಥ ಗುಂಡಾಗಳಿಗೆ ಓಟ್ ಹಾಕ್ತಿರ? ಯಾರು ಅಭಿವೃದ್ಧಿ ಮಾಡ್ಯಾರ, ಯಾರು ಜನಪರ ಹೋದಾರ? ದೇಶ ಇವತ್ತು 10 ವರ್ಷ ನರೇಂದ್ರ ಮೋದಿ ಅವ್ರ ಕೈ ಸಿಕ್ಕೈತೆ ಹೇಳಿ ಒಬ್ಬ ಕಾಂಗ್ರೆಸ್ನಲ್ಲಿ ಒಬ್ಬ ವಿರೋಧ ಪಕ್ಷ ಈ ದೇಶನಾಗ ನರೇಂದ್ರ ಮೋದಿ ಭ್ರಷ್ಟಾಚಾರ ಮಾಡಿರ್ತೇವೆ ಒಂದರ ಒಂದು ಇನ್ನ ತಾನೇ ಯಾರೇ ದಾಖಲೆ ಬಿಡುಗಡೆ ಮಾಡುವಂತ ತಾಕತ್ ಕಾಂಗ್ರೆಸ್ನವ್ರಿಗಿದೆ. ಅದು ರಾಹುಲ್ ಗಾಂಧಿ ಅದು ಹುಚ್ಚದು ಏನ್ ಮಾತಾಡ
ಜಿಲೇಬಿ ಕಾ ಫ್ಯಾಕ್ಟ್ರಿ ಕರುಣ ಹೊಲ್ದಾಗಿಂದ ಮಡ್ಯಾಗ ಬದ್ನಿಕಾಯಿ ಆಗಿ 10 ಚುಚ್ಚುನ ಏನು ಜಿಲೇಬಿ ಚುಚ್ಚಲಾಕತ್ತೈತೆ 10,000 ಉದ್ಯೋಗ ಕೊಟ್ಟಾರ ಜಿಲೇಬಿ ಅಮರ ಬಯಲು ಕೊಟ್ಟು ಕಾಜು ಬೇಯಿಸ್ತೀಯ ಜಿಲೇಬಿ ಮೊದಲೇನ್ ಹೇಳಿದ್ದ ಪುಣ್ಯಾತ್ಮ ಬಟಾಟಿಂದ ಬಂಗಾರ ತೆಗಿತ ಇಂಥ ಲೀಡರ್ ಇದ್ರ ದೇಶ ಹೆಂಗ್ ಉದ್ಧಾರ ಆಗ್ತದೆ ಅವ್ರು ಮುಂದೆ ಇವು ನಾಯಿ ಹೆಂಗ್ ನಿಂದಿರ್ತಾವ DK ಶಿವಕುಮಾರ್ ಇಲ್ಲಿ ಚಟದಾಗ ಕೆಡ್ತಾನ ಪುಣ್ಯಾತ್ಮ ಬೊಮ್ಮಾಳ ಸಾಹೇಬ್ರು ಏನ್ ಮಾಡ್ಯಾರ ಕೇಳ್ತಾನ ನೀ ಮಾಡಿದ್ರು ಲೋಯಪ್ಪ ಪಾದಯಾತ್ರೆ ಈ ರೋಡ್ದಲ್ಲಿ ಅಲ್ಲಿ ಹೋಗ್ತೈತಿ ಅಲ್ಲಿ ಒಂದೊಂದು 4 ಹೆಂಗಸರುಗಳು ಕಚ್ಚಾ ಮೇಕೆದಾಟ ಹೋಗ್ತದ ಮೇಕೆದಾಟ ಹೋದ್ರೆ ಏನ್ ಗುರ್ತೈತಲ್ಲ ಬರೀ ಹಿಂಗ ಜಿಗದ್ರ ಹಾಕುಟಕ್ಕೆ ಹೋಗ್ತದೆ ಬರೀ ಹಿಂಗ್ ಜಿಗದ್ರ ಅದಕ್ಕೆ ಮೇಕೆದಾಟ ಯಾಕಂತಾರ ಅಷ್ಟು ಸಣ್ಣದೈತದ ಅದಕ್ಕೆ ಒಂದು ಬ್ರಿಡ್ಜ್ ಕಟ್ಟ 1000 ಕೋಟಿ ರೂಪಾಯಿ ಕೊಟ್ಟಿದ್ರು ಬೊಮ್ಮಾಳ ಸಾಹೇಬ್ರು ಬಜೆಟ್ನಾಗ ಹೌದಿರ್ತಾರ ಇವ ಏನ್ ಹೇಳಿದ್ದ ಅವಾಗ ಪಾದಯಾತ್ರೆ ನಿಮ್ದೇ ಸರ್ಕಾರ ಇತ್ತಲ್ಲಪ್ಪ ಈಗೇನು ಕಿಸಿಲಾಕತ್ತೀನಿ ತಮಿಳುನಾಡು ನಿಮ್ಮದೇ ಐತಲ್ಲ DMK ಮಾಡ್ಬೇಕೀಗ ಮೇಕೆದಾಟು ಅವಾಗ ಡ್ಯಾನ್ಸ್ ಹೊಡೆದೇ ಫುಲ್ ಹಾರಾಯ್ತಂದ್ರೆ ಫುಲ್ ಟೈಟ್ ಈ ರಾತ್ರಿ ಇಲ್ಲೂ ಭಾಷಣ ಮಾಡ್ಬೇಕು ಅದಕ್ಕ ಏನಿರ್ತಾರ ಒಂದೊಂದು ಗಿರಾಕಿ ಇರ್ತಾವಲ್ಲ ಬಿಟ್ಟಿರ್ತಾರ ಹಂಗೆ ಸ್ವಲ್ಪ ಕೆಡಿಸಿರ್ತಾರ ಅದು ಗುತ್ತೇದಾರ ಅವ್ರದ್ದು ಬಿದ್ದಿರ್ತೈತೆ ಒಳಗ ಅದಕ್ಕೇನು ತಿರುಗಿ ಕೆಡ್ಸೋಬ್ಯಾಡ್ರಿ ಬಂಧುಗಳೇ ಅಭಿವೃದ್ಧಿಯ ಪಥ ಮುಂದೆ ಹೋಗ್ಬೇಕು ನೀವ್ ಹೇಳ್ರೀಗ ಎಂದೋರು ವರ್ಷನಾಗ ಏನಾರ ನಿಮ್ಮಲ್ಲಿ ಅಭಿವೃದ್ಧಿ ಏನಾರ ಆಗೈತೆ ಯಾವರೇ ರೋಡ್ ರಿಪೇರಿ ಆಗ್ಯಾವ ಯಾವ್ದಾರ ಯೋಜನೆಗಳು ಬಂದಾವ ಯಾವರೇ ನೀರಾವರಿ ಯೋಜನೆಗಳು ಬಂದಾವ ಏನೂ ಇಲ್ಲ ಬರೀ ಏನ್ ಕೇಳೋರು ಹೇಳ್ತಾರ ಭಾಷಣ ಪಂಚ ಗ್ಯಾರಂಟಿ ಕೊಟ್ಟಿವಿ 5 ಗ್ಯಾರಂಟಿ ಅಕ್ಕಿ ತಿನ್ರಿ ಅದು 10 ಕಿಲೋ ತರ್ಕೊಂಡ್ರು 5 ಕಿಲೋ ನರೇಂದ್ರ ಮೋದಿ ಕೊಡ್ಲಕತ್ತಾರ ಅದು ಇವ್ರದಲ್ಲ ಅದು 5 ಕಿಲೋ ಇವತ್ತ 5 ಗ್ಯಾರಂಟಿ ಒಳಗ ಎಷ್ಟು ದಿವಸ ಇನ್ನೊಂದು ವರ್ಷನಾಗ ಗ್ಯಾರಂಟಿ ಬಂದ್ ಮಾಡ್ಬೇಕಾಗ್ತದೆ ಇಡೀ ದೇಶಕ್ಕೆ ಮಾದರಿ ಕೇಳಾರ ನಿನ್ನೆ DK ಶಿವಕುಮಾರ್ ಇಡೀ ದೇಶಕ್ಕೆ ಏನ್ ಮಾದರಿ ಆಗ್ತದೆ ಅಂದ್ರೆ ಕರ್ನಾಟಕ ದಿವಾಳ ಮಾಡಿದ್ದೆ ಇಡೀ ರಾಜ್ಯ ದೇಶಕ್ಕೆ ಮಾದರಿ ಆಗ್ತದೆ ನೋಡ್ತಾರೆ ಇವತ್ತು ಒಂದ್ ವರ್ಷಕ್ಕೆ 60-65 ಸಾವಿರ ಕೋಟಿ ರೂಪಾಯಿ ಬೇಕು ಕೆಲಸ ಇಲ್ಲ ಸರ್ಕಾರಿ ನೌಕರದಾರ ಪಗಾರ ಸರಿಯಾಗಿ ಆಗಲ್ಲ KSR ಟೀಚರ್ ಹೇಳ್ತಾರ ನಮ್ ಪಗಾರ ಕೊಡಲಾಗ್ಯಾರಿ ಟೀಚರ್ ಒಳಗೆ 2-3 ತಿಂಗಳಿಗೆ ಪಗಾರ ಆಗ್ಲಕತ್ತದ ಈ ಪರಿಸ್ಥಿತಿ ಒಳಗ ಇವತ್ತು ಇನ್ನೊಂದು ದೊಡ್ಡ ಷಡ್ಯಂತ್ರ ನಡೆದದ ಐತಿ ರಾಜ್ಯದಾಗ ಅವ ಜಮೀನ್ ಅಹಮದ್ ಖಾನ್ ಏನದಲ್ಲ ಬೀದರು ಕಲಬುರ್ಗಿ ಯಾದಗಿರ ನೀವು ಅಲ್ಲೆಲ್ಲ ಹೋಗಿ ಏನ್ ಮಾಡ್ದ ವಕಫ್ ಆಸ್ತಿಗಳು ಪೂಜಾ ಇರ್ಸಲಕತ್ರಿ ನಿಮ್ ಹೊರ ಐತಿ ಇವತ್ತ ಬಿಜಾಪುರಕ್ಕೆ ಬಂದ ಬಿಜಾಪುರ 11,000 ಎಕರೆ ನಮ್ಮ ರೈತರು ಹೊಲದಾಗ ವಕಫ್ ಅಂತೇಳಿ ಕಾಲಂ ನಂಬರ್ 11ರಾಗ ಆಸ್ತಿ ಮ್ಯಾಗ ಕೂಡ್ಸಿದ್ರು ಅದಕ್ಕೆ ಸಾಲ ತಗೊಳಕ್ ಬರುದಿಲ್ಲ ಮಕ್ಕಳಿಗೆ ವಾಟ್ನಿ ಮಾಡಿಕೊಳ್ಳಕ್ ಬರುದಿಲ್ಲ ಮಾರಾಟ ಮಾಡಕ್ ಬರುದಿಲ್ಲ ಅಲ್ಲಿ ಯಾವನು ಒಂದ್ 500 ವರ್ಷದಿಂದ ಆ ರೈತನ ಹೊಲ ಐತಿ 10, 12, 13, 14 ತೆಲಿದಿಂದ ಈಗ ಅವೆಲ್ಲ ವಕಫ್ ಆಗಲಕತ್ತಾವು ಒಂದೊಂದು ಊರಾಗ ಮುಸಲ್ಮಾನರು ಎಲ್ಲ ಅವು ವಕಫ್ ಆಗಲಕತ್ತಾವು ನೀವೆಲ್ಲ ವಿಚಾರ ಮಾಡ್ಬೇಕಲ್ಲ ಈಗ ನಮ್ ಬಿಜಾಪುರನಾಗ ಬಂದಾಗ 11,000 ಎಕರೆ ತಿಳಿದ 2 ದಿವಸನಾಗ 16,000 ಎಕರೆ ಆಯ್ತು ಹೆಂಗ ಬೇಕಂಗ ಇವತ್ತು ಮುಂತಾರದಾಗ ಹೆಸರಿಡ್ಲಾಕದ ಅವ್ರದ್ದು ವಕಫ್ ಕರ್ನಾಟಕ ವಕಫ್ ಮಂಡಳಿ ಸುನ್ನಿ ಬೆಂಗಳೂರು ಅಂತೇಳಿ ದಾಖಲೆ ಮಾಡ್ಲಕತ್ತಾರ ಇವ್ ನಾವು ಜಗಳ ತಗೊಂಡನೆ ನಾವು ಹೋರಾಟ ಚಾಲು ಮಾಡಿದೀವಿ ಭಯಂಕರ ಮಳೆ ಹೊಡಿಲಕತ್ತಿತ್ತು
ಏನಪ್ಪ ಕಾರ್ಯಕ್ರಮನೇ ಆಗೋದು 15-16 ಜನ ಸೇರಿದ್ರು ಬಿಜಾಪುರ ನಮ್ಮ ಸಿದ್ದೇಶ್ವರ ಗುಡಿ ಮುಂದೆ. ಒಬ್ಬ ರೈತನು ಒಳಗಾಗ್ಲಿಲ್ಲ. 15,000 ಜನ ಮಳೆ ಆಗಿ ನಿಂತು ಮೈ ತೋರಿಸ್ಕೊಂಡು ನಾ ಅಟ್ಟೆ ದೇವ್ರಿ ಹನುಮಾನ್ ದೇವ್ರ ಬಿಡ್ಕೊಂಡು ನೋಡಪ್ಪ 1-2 ತಾಸು ಬರೋ ಕೂಡಂದೆ 5 ಮಿನಿಟ್ ಪೂರ್ತಿ ಮಾಡ ಸರಿದು ಬಿಸಿಲು ಬಿತ್ತು. ರೈತರು ಇಷ್ಟು ಕಂಗಾಲಾಗ್ಯಾರ. ಅವ್ರ ಆಸ್ತಿನೇ ಹೇಳಕತ್ತೈತ್ರಿ. ಅವ್ರು ಎದಿ ಹೊಡ್ಕೊಂಡಾರ, ಕಣ್ಣೀರ್ ಹಾಕ್ಲಕತ್ತಾರ. ಬೀದರ್ನಾಗ 13,000 ಎಕರೆ ಆತಾನ, ಕಲಬುರ್ಗಿ ಒಳಗೆ ಇಡೀ ಕಲಬುರ್ಗಿ ನಮ್ಮದೇ ಆತಾನ, ಯಾದಗಿರಿ ಅಲ್ಲೋ 8,000 ಎಕರೆ ಆತಾನ. ಇಲ್ಲ ತಡಸದಾಗ ಮಾಡ್ಯಾರ್ತಲ್ಲ ಅಲ್ಲ ಕಡ್ಕೋಳ ತಡಸ ನಿಮ್ಮನ್ನ ಹಿಮ್ ಸಿಗ್ಗಾಂತರ ಪೂರ್ತಿ ನೀವೇನಾರ ಸಿದ್ದರಾಮಯ್ಯನ ಮೊತ್ತಿ ನೋಡಿ ಈ ಕ್ಯಾಂಡಿಡೇಟ್ ಹಾಕಿಬಿಟ್ರ ಇವ ನಿಮ್ ಪರವಾಗಿರುವುದಿಲ್ಲ, ಇವ ಸಾಬ್ರು ಎಂದು ನಿಮ್ ಪರವಾಗಿರುವುದಿಲ್ಲ. ಇದು ಬರ್ಕೊಂಡಿಟ್ಟು ಬರ್ರಿ. ಅವ್ರು ಎಂದೂ ನಿಮ್ ಪರವಾಗಿ ನಾವು ಕೇಳ್ರಿ. ನಿಮ್ ಕ್ಯಾಂಡಿಡೇಟ್ ಬಂದ್ರೆ ಒಕ್ಕಪ್ಪಕ್ಕೆ ನೀವು ಸಪೋರ್ಟ್ ಇದೆಯೋ ವಿರೋಧ ಇದೆ? ಇಲ್ಲ ಒಕ್ಕಪ್ಪನ ಆಗಾರ ಮಾಡ್ಕೊತೀನಿ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ಸುಮ್ಕೊಂಡ್ರಪ್ಪ ನಿಂದ ಹಿಂದಗಡೆ ಭಾಷಣ ಮಾಡಕತ್ತ. ಈ ರೀತಿ ಗಂಭೀರವಾಗಿ ನೋಡ್ರಿ. ನಾ ಮುಂಜಾನೆ ಬಂದೆ ಎಲ್ಲಾ ರೈತರ ಹಣೆ ಮ್ಯಾಗ ಕುಂಕುಮ ಇದು ವಿಭೂತಿ ಭಂಡಾರ ಹಚ್ಕೊಂಡು, ಈ ಭಂಡಾರ ಮತ್ತು ವಿಭೂತಿ ಉಳಿಬೇಕಂದ್ರ ಈ ವಕಫ್ ಕಾನೂನು ಹೆಂಗೈತೆ ಗೊತ್ತಿಲ್ಲ. ಅವ್ರ ಕಣ್ಣಿಗಿದು ವಕಫ ತನಿಸ್ಬಿಟ್ರ ಆಸ್ತಿ ಕಸ್ಕೋಬಹುದು. ನಿಮಗೆ ಯಾವ ಕೋರ್ಟಿಗೆ ಹೋಗ್ಲಕ್ಕ ಅಧಿಕಾರ ಇಲ್ಲ. ಅವ್ರದೊಂದು ಟ್ರಿಬ್ಯುನಲ್ ಐತಿ, ಅವ್ರ ಬಲ್ಲಿ ಹೋಗ್ಬೇಕು, ಬೆಳಗಾವ್ ಹೋಗ್ಬೇಕು. ತುಡುಗ ಯಾವ ಮಾಡ್ಯಾನ, ತುಡುಗನ ಬಲ್ಲೇನೆ ನ್ಯಾಯ ಕೇಳಕ್ ಹೋದ್ರೆ ನ್ಯಾಯ ಸಿಗ್ತದಲ್ಲೋ. ಎಷ್ಟೈತಪ್ಪ ಇವತ್ತು ಆಸ್ತಿ ದೇಶನಾಗ ಒಕ್ಕಪ್ಪದ ಆಸ್ತಿ? ಅವ್ರು ಹೇಳುದು 9.5 ಲಕ್ಷ ಎಕರೆ. ಪಾಕಿಸ್ತಾನದಾಗ ಎಷ್ಟೈತಿ ಒಟ್ಟು ಭೂಮಿ ವಿಸ್ತೀರ್ಣ? 8,40,000. ವಿಚಾರ ಮಾಡ್ರಿ. ಇನ್ನೊಂದು ಪಾಕಿಸ್ತಾನ ಕಾಂಗ್ರೆಸ್ನವ್ರು ನಾವ್ ಯಾರಿಗೂ ಗೊತ್ತಿಲ್ಲ. ಇವತ್ತೇನು ನೀವು ರೈತರು ದಿನಾನು ಊಟ ಐತೆ, ದಿನಾ ಊಟ ನೋಡ್ಬೇಕು ನಿಮ್ ಕಂಪ್ಯೂಟರ್ನಾಗ ಒಕ್ಕಪ್ಪ ಏನಾರು ಸೇರೈತೆ ಅಂತೇಳಿ. ನೀವೇ ಒಂದು ವಾಸ ಮಾಡ್ಕೋಬೇಕಾದ್ರ, ಒಂದು ಪೂಜಾ ಇಡಬೇಕಾದ್ರ ಏನೇ ಆದ್ರೂ ಒಂದು ತಿಂಗಳ ಗಟ್ಲೆ ಅಡ್ಡಾಡ್ತೀವಿ. ರಾತ್ರಿ ಏರ್ಸಿಬಿಟ್ರಿ ಬಿಜಾಪುರ್ನಾಗ. ಒಂದು ಊರೇ ಏರ್ಸಿಬಿಟ್ಟಾರ. ಅದು ಪಡಗನೂರತ್ತು ಊರೈತೆ, ಒಂದು 65 ಎಕರೆ, 220 ಸರ್ವೆ ನಂಬರ್. ಇಡೀ ಊರೇ ಹೊತ್ತು ಒಕ್ಕಪ್ಪ. ಇದನ್ನ ಅವರೇ ವಿಚಾರ ಮಾಡ್ಬೇಕಲ್ಲ. ಜಮೀನ ಮತದಾನ ಬಂದ, ಇಲ್ಲೆಲ್ಲ ಬಂದಿರ್ಬೇಕು ಜಮೀನ ಮತದಾನ ಇರ್ಬೇಕು. ಒಕ್ಕಪ್ಪನ ಅಂತ ಒಂದು ಕರಾಳ ಶಾಸನ ಏನಿದೆಯಲ್ಲ, ಅದನ್ನ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಈಗ ಹಿಂತಕೊಂಡದ. ಸುಮ್ಮನೆ ಏನೋ ಇಲೆಕ್ಷನ್ದಾಗ ನಾವು ದಾಂಧಿ ಮಾಡಿದ್ವಿ ಬಿಜಾಪುರ್ನಾಗ ಅಂತ ಹೇಳಿ 4 ದಿವಸ ನಾವು ಧರಣಿ ಸತ್ಯಾಗ್ರಹ ಮಾಡಿದ್ವಿ DC ಕಚೇರಿ ಮುಂದೆ. ಇವತ್ತು ಆ ತಿದ್ದುಪಡಿ ತರ್ಬೇಕಂತೇಳಿ ನರೇಂದ್ರ ಮೋದಿ ಅವರು ಒಂದು ಕಾನೂನು ತರ್ಲಕತ್ತಾರ. ಅದು ಏನಪ್ಪಾ ಅಂದ್ರ ಯಾವುದೇ ಒಕ್ಕಪ್ಪು ಅಂತೇಳಿ ಘೋಷಣೆ ಮಾಡುವಂತದ್ದು ಏನೈತಲ್ಲ, ಆ ಅಧಿಕಾರ DC ಕೊಳ್ಳಕತ್ತಾರ. DC ಅವರು AC ತಹಸೀಲ್ದಾರ್ ನಿರ್ಣಯ ಮಾಡ್ತಾರ. ಇಲ್ಲಾಂದ್ರೆ ಈಗ AC DC ಪವರ್ ಇಲ್ಲ, ಸುಪ್ರೀಂ ಕೋರ್ಟಿಗೆ ಪವರ್ ಇಲ್ಲ. ಈ ಪರಿಸ್ಥಿತಿ ಒಳಗೆ ಬಂದಗಳೇ ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಉಳಿಬೇಕಾದ್ರ ನೀವು ಸಿಗ್ಗಾಮದ ಮಹಾಜನತೆ ಏನೋ ರೊಕ್ಕ ಕೊಡ್ತಾರ. 60 ಮಂದಿ MLA ಬಂದಾರ, ಜಾತಿಗೆ ಒಬ್ಬ MLA ಬಂದ್ ಕೂತಾನ, ನಮ್ಮ ಸಮಾಜ MLA ಬಂದ್ ಹೇಳ್ಯಾನ, ನಮ್ಮ ಸಮಾಜದ ಮಂತ್ರಿ ಬಂದ್ ಹೇಳ್ಯಾನಂದ್ರ ಅವ್ರಿಗೆ ಇದೇ ಒಂದು ಪ್ರಶ್ನೆ ಕೇಳಿ. ನೀವು ಪ್ರಶ್ನೆ ಕೇಳುವಂತದನ್ನು ಪ್ರಜಾತಂತ್ರದಾಗ ಮಾಡ್ಬೇಕು. ಬರೀ ಬಂದಾರ ಅನ್ನೋದ್ರ ಅವ್ರು JM ಕಳ್ಸೋದಲ್ಲ. ನೋಡಪ್ಪ ಮೊದಲೇ ಪ್ರಶ್ನೆ, ವಕಫ್ ಕಾನೂನು ನೀವು ವಿರೋಧ ಇದ್ರೆ ಸಪೋರ್ಟ್ ಇದ್ರೆ ಕೇಳ. ಈಗ ಅವ್ರಿಗೆ ಬೆಂಕಿ ಹಚ್ಚಿ ಬಿಟ್ಟದ. 30 ಮಂದಿ MLA ಬರ್ದಾರ. ಜಮೀರ್ ಅಹಮದ್ ಖಾನ ಎಲ್ಲಾ ಜಿಲ್ಲಾಕ್ ಹೋಗಿ ಬೆಂಕಿ ಹಚ್ಚಲಕತ್ತಾನ. ನಮ್ಮ ಹಿಂದೂ ರೈತರು ಬಂದು ನಮ್ಮ ಮನ್ಯಾಗ ಕುಂಡ್ರಲಕತ್ತಾರ. ನಾವು ಹಳ್ಳ್ಯಾಗ ಹೋಗ್ಲಾರ್ದಂಗ ಆಗ್ಯದ. ಇದು ಬಹಳ ಗಂಭೀರ ಅದ. ನೀವು ಅರ್ಥ ಮಾಡ್ಕೋರಿ. ಏನೋ 1,000 ಸಾವಿರ ರೂಪಾಯಿ ಕೊಟ್ರು,
10 ಕಿಲೋ ಅಕ್ಕಿ ಕೊಡ್ತೀನಿ ಅಂದ್ರು, ಫ್ರೀ ಬಸ್ ಪಾಸ್ ಕೊಟ್ರು ಅಂತ ಹೇಳಿ 2,000 ರೂಪಾಯಿಗೆ ನಿಮ್ 20 ಎಕರೆ ಹೊಲನೇ ಉಳಿರ್ತದೆ. ಅದೇ 2,000 ತಗೊಂಡು ಇಬ್ರು ಗಂಡ ಹೆಂಡತಿ ತುಂಬಿಕೊಟ್ರಿ. ಪರಿಸ್ಥಿತಿ ನಮಗೇನಾಗೈತೆ ಅಂದ್ರ ಈ ಆಸೆ ಹಚ್ತಾರೆ ಸಣ್ಣ ಕೊಟ್ಟು, ಆ ಆಸೆಗೆ ಇವತ್ತು ನಾವು ಬಲಿಯಾಗಿ ಓಟ್ ಹಾಕಿದ್ರ ಇವತ್ತು ಕರ್ನಾಟಕದಲ್ಲಿ ಈ ಸರ್ಕಾರ ನೋಡ್ರಿ, ಇವತ್ತು ವಾಲ್ಮೀಕಿ ಸಮಾಜ 187 ಕೋಟಿ ರೂಪಾಯಿ ಬಡವರಿಗೆ ಸಿಗಲಿಲ್ಲ, ವಾಲ್ಮೀಕಿ ಸಮಾಜದವ್ರು ಸಿಗಲಿಲ್ಲ. ಇವತ್ತು SC ಜನಾಂಗದು 24,000 ಕೋಟಿ ರೂಪಾಯಿ ಗ್ಯಾರಂಟಿ ಒಳಗೆ ಹಾಕಿಬಿಟ್ರು. ಅದು SC ಜನಾಂಗ ಅಭಿವೃದ್ಧಿಗೆ ಅವ್ರಿಗೆ ವಾಹನ ಕೊಡೋದಾಗಲಿ, ರಸ್ತೆ ಮಾಡೋದಾಗಲಿ, ಡ್ರೈನೇಜ್ ಮಾಡೋದಾಗಲಿ, ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕಾದಂತ ಹಣ ಇವತ್ತು ಗ್ಯಾರಂಟಿ ಒಳಗೆ ಹಾಕಿ ರೋಡ ಏನು ಬಸ್ಸ 2,000 ರೂಪಾಯಿ. ಹಾಗಾದ್ರೆ 24,000 SC ST ಜನಾಂಗದ್ದು ಹೋಯ್ತಲ್ಲ, ಅಭಿವೃದ್ಧಿ ಹೆಂಗಾಗ್ತದ್ರಿ? ಅದಕ್ಕನೇ ನೀವೆಲ್ಲರೂ ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ. ಇನ್ನಾಗ ನಮ್ಮ ಒಬ್ಬ ಪತ್ರಕರ್ತರು ಕೇಳಿದ್ರು, ಅಲ್ರಿ ಈ ಒಕ್ಕಪ್ಪ ಬಂದ ಮೇಲೆ ಜನರು ಜಾಗೃತಿ ಆಗಿದ್ರೆ 3 ಕಡೆ ಬಿಜೆಪಿನೇ ಬರ್ಬೇಕಲ್ರಿ. ಜನ ಜಾಗೃತಿ ಆಗ್ಬೇಕು, ಜನ ಓಟಿನ ಆಸೆಗೆ ಜಾತಿ ಮ್ಯಾಗ ಓಟ್ ಹಾಕೋದು ಬಿಡ್ಬೇಕು. ಇಲೆಕ್ಷನ್ 1,000-2,000 ರೂಪಾಯಿ ಕೊಡ್ತಾರ ಓಟ್ ಹಾಕ್ಬಿಟ್ರೆ ಇವತ್ತು ಬೊಮ್ಮಾಯಿಯವ್ರು ಇಟ್ಟು ಕೆಲಸ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಆಯ್ತು? ಇಷ್ಟೆಲ್ಲ ನೀರಾವರಿ, ಇಷ್ಟು ಮನಿಗಳು, ಇಷ್ಟು ರೋಡ ಹಣ ಸಂಗ್ರಹ ಆಯ್ತು. ಬೊಮ್ಮಾಯಿಯವರು ಕೊನೆಯ ಬಜೆಟ್ ಮಾಡಿದಾಗ ಸರ್ಪ್ಲಸ್ ಬಜೆಟ್ ಇತ್ತು. ಇವತ್ತೇನೈತಪ್ಪ ಕರ್ನಾಟಕ ಸರ್ಕಾರದ ಪರಿಸ್ಥಿತಿ? ಪಗಾರ ಮಾಡ್ಲಕ್ ರೊಕ್ಕಿಲ್ಲ. ಬೆಳೆ ಹಾನಿ ನೋಡ್ರಿ, 1 ಹೆಕ್ಟರ್ಗೆ 32,000 ಕೊಡ್ತಿದ್ರು. 32,000 ಕೊಡ್ತಿದ್ರಿಲ್ಲ, ಈಗ ಯಾರಿಗಾರ ಬಂದವ? ಇಲ್ಲ. ರೈತರು 4,000 ರೂಪಾಯಿ ವರ್ಷ ಯಡಿಯೂರಪ್ಪ ಬೊಮ್ಮಾಯಿ ಸರ್ಕಾರ ಇದ್ದಾಗ 4,000 ಕೊಡ್ತಿದ್ರಲ್ಲ, ಅವ್ರದ್ದು 6,000. ನರೇಂದ್ರ ಮೋದಿ ಅವ್ರದ್ದು ಕಿಸಾನ್ ಸಮ್ಮಾನ್ ಯೋಜನೆ ಈಗ 4,000 ಅಂತ ಗಪ್ಪ ಆಯ್ತಾ? ಮೋದಿ ಅವರದು ಆಯುಷ್ಮಾನ್ ಭಾರತ 5 ಲಕ್ಷ ರೂಪಾಯಿ ಕಾರ್ಡ್ ಕೊಟ್ಟರು. ಕನ್ನಡದಾಗ ಏನ್ ಅಭಿವೃದ್ಧಿ ಆಗೈತಿ ಹೇಳಿ ಅವ್ರು ಕೇಳ್ರಿ, ಬರೀ ಪಂಚ ಗ್ಯಾರಂಟಿ ನಮ್ ದೇಶನಾಗನೇ ಮಾಡೆಲ್ ಆಗೈತಿ. ಭ್ರಷ್ಟಾಚಾರ ನೀರಾವರಿ ಮಂತ್ರಿಯಾಗಿ DK ಶಿವಕುಮಾರ್ ಲೂಟಿ ಮಾಡಿಬಿಟ್ರೆ ಯಾವ ನೀರಾವರಿನೂ ಈ ರಾಜ್ಯದಾಗ ಆಗ್ತಾ ಇಲ್ಲ. ಹಳಿ ಬಿಲ್ಗಳು ಕಾಂಟ್ರಾಕ್ಟರ್ಗಳು ಪಾಪ ಹೋದ್ರ 10% ಕೊಟ್ರೆ ನಿನ್ ಬಿಲ್ ಕೊಡ್ತೀವಿ. 10% ತಗೋದು ಒಂದ 5 ಕೋಟಿ ರೂಪಾಯಿ ಬಿಲ್ ಇತ್ತಂದ್ರ 5 ಕೋಟಿಗೆ 10% ಅಂದ್ರೆ ಆಯ್ತು 50 ಲಕ್ಷ ರೂಪಾಯಿ ತಗೋತಾರ. ಕೊಡಬೇಕು 5 ಕೋಟಿ ಕೊಡ್ತಾನ. ಏನ್ ಹೇಳ್ತಾನ? ಇಲ್ಲ ಮುಂದೆ ಕೊಡ್ತೀನಿ, ಇದು ಇರ್ಲೇತ. ಈಗ 10% ತಗೊಂಡ್ಮ್ಯಾಗ ಪೂರ್ತಿ ಅವನ 10 ಕೋಟಿ ಕೊಡ್ಬೇಕಲ್ಲ, ಅವನ ಬಿಲ್ ಇಲ್ಲ. ಹಿಂಗ ಲೂಟಿ ಮಾಡಕತ್ತಾರ. ಆ ಮೂಢ ಹಗರಣಕ್ಕಿಂತ ಇನ್ನು ಬಹಳ ಭಯಾನಕವಾದಂತ ಹಗರಣಗಳು ಈ ರಾಜ್ಯದಾಗ ಆಗ್ಲಕತ್ತಾವ. ಇವತ್ತಿಗೂ ನಾವೆಲ್ಲ ಜಾಗೃತಿ ಆಗದಿದ್ರೆ ಜಾತಿ ನೋಡಿ ಓಟ್ ಹಾಕೋಟ್ ಹೋದ್ರ ಬಹಳ ದಿವಸ ನಮ್ಮ ದೇಶ ಬಹಳ ದಿವಸ ನಾವು ಹಿಂದೂಗಳು ನಿಮ್ಮ ಹಣೆ ಮೇಲಿನ ಕುಂಕುಮ ವಿಭೂತಿ ಅಡಿಕೆ ಹೋಗ್ತದ. ಮುಸ್ಲಿಮರು ಒಂದು ನಿರ್ಣಯ ಮಾಡ್ಯಾರ 2047 ಭಾರತವನ್ನು ಇಸ್ಲಾಂ ರಾಷ್ಟ್ರ ಮಾಡ್ತಿರ್ತಾರೆ. ಇವೆಲ್ಲ ತಿಳ್ಕೊಂಡಿರ್ಬೋದು. 30-40% ಅವ್ರದ್ದೇನೋ ಜನಸಂಖ್ಯೆ ಆಯ್ತಂದ್ರ ಒಬ್ಬ ಹಿಂದೂ MLA ಆಗ್ಲಕ್ ಸಾಧ್ಯ ಇಲ್ಲ, ಒಬ್ಬ ಹಿಂದೂ MP ಆಗ್ಲಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಅರ್ಥ ಹೊಡಿತೀವಿ, ರೊಕ್ಕಕ್ಕೆ ಹಾಕ್ತಿವಿ, ಜಾತಿ ನೋಡ್ತೀವಿ. ಅವ್ರು ಒಂದೇ ಕ್ಯಾಂಡಿಡೇಟ್ ಮಾಡ್ತಾರೆ, ಎಲ್ಲಾರು ಒಂದ್ ಸೈಡ್ ಹೊಡಿತಾರ. ಅವ್ರು ವೋಟಿಂಗ್ ಎಟ್ ಮಾಡ್ತಾರ 90-95% ಮಾಡ್ತಾರ. ನೀವ್ ಎಟ್ ಮಾಡ್ತೀರಿ? 30, 35, 40 ಹೊಲಕ್ ಹೋಗೋದೈತ್ರಿ. ಹೆಂಗಾದ್ರೂ ಸೂಟಿ ಬಿಟ್ಟೈತ್ರಿ. ನಮ್ಮ ಮಕ್ಕಳಿಗಿಟ್ಟು ಪ್ರವಾಸ ಮಾಡ್ಲಕ್ ಹೊಂತೀವ್ರಿ. ಓಟ್ ಇಟ್ಟಾಕಿ ನಮ್ಮ ಮಂದಿ ಹಣೆ ಬರ. ಅವ್ರು 2 ಕಿಲೋಮೀಟರ್ ಪಾಳಿ ಹಾಕಿ ಓಟ್ ಹಾಕ್ತಾರ. ನೀವು ಬಿಸಿಲಿದ್ರೆ ಹೋಗೋದಿಲ್ಲ, ಚಲೋ ಧಾರಾವಾಹಿ ಹತ್ತಿದ್ರೆ ಹೋಗೋದಿಲ್ಲ. ನಿಮ್ದೊಂದು ದೊಡ್ಡ ಸಮಸ್ಯೆ, ವೋಟಿಂಗ್ ಮಾಡೋದಿಲ್ಲ. ನೀವು ಅಲ್ಲಿವರೆಗೆ 95% ವೋಟಿಂಗ್ ಮಾಡೋದಿಲ್ಲ. ನೀವು ಈ ದೇಶದಾಗ ಸುರಕ್ಷಿತ ಇಲ್ಲ.
ನಾನು ಬಿಜಾಪುರ್ನಾಗ 2,80,000 ಓಟ್ನಾಗ 1,20,000 ಅವ್ರ